ಎಲ್ರಿಗೂ ನಮಸ್ತೆ. ಶುಭಯೋಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಶುಭಾ ಹೆಗ್ಡೆ. ನಾವಿಂದು ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ ಮೊದಲ 10 ಶ್ಲೋಕವನ್ನು ಮತ್ತು ಶ್ಲೋಕದ ಅರ್ಥಗಳನ್ನು ತಿಳ್ಕೊಳ್ಳೋಣ. ಭಗವದ್ಗೀತೆಯ ನಿಜವಾದ ನಾಯಕನಾದ ಮತ್ತು ಬೋಧಕನಾದ ಶ್ರೀಕೃಷ್ಣ 2ನೇ ಅಧ್ಯಾಯದಿಂದ ತನ್ನ ಬೋಧನೆಯನ್ನು ಆರಂಭಿಸ್ತಾನೆ. ಹತಾಶೆಯಲ್ಲಿದ್ದ ಅರ್ಜುನನನ್ನು ಮೇಲೆತ್ತೋಕೆ ಆರಂಭಿಸ್ತಾನೆ. ಮತ್ತು ಇಂದಿನ ಎಪಿಸೋಡಲ್ಲಿ ಒಬ್ಬನಿಗೆ ಗುರುವಿನ ಅವಶ್ಯಕತೆ ಯಾಕೆ ಬೇಕು, ಗುರು ಅಂದರೆ ಯಾರು, ಗುರು ಹೇಗಿರ್ತಾನೆ ಎನ್ನೋದನ್ನು ತಿಳ್ಕೊಳ್ಳೋಣ. ಶ್ಲೋಕ 1ರಿಂದ 10. ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀಭಗವಾನುವಾಚ ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಾಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವೋತ್ತಿಷ್ಠ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರಪ್ರದಿಗ್ಧಾನ್. ಚೈತದ್ವಿದ್ಮಾ ಕತರನ್ನಗರೀಯೋ ಯದ್ವಾ ಜಯೇಮ ಯದಿ ವಾ ನ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮ ಸ್ಥೇವ ಸ್ಥಿತಾ ಪ್ರಮುಖೆ ಧಾರ್ತರಾಷ್ಟ್ರಾಃ. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಃ ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಂ ಇದಂ ವಚಃ. ಅರ್ಜುನ ತನ್ನ ಶಕ್ತಿ ಬಗ್ಗೆ, ತನ್ನ ಸಾಮರ್ಥ್ಯದ ಬಗ್ಗೆ ಮತ್ತು ತನ್ನ ಶತ್ರುಗಳನ್ನು ನಾಶ ಮಾಡ್ತೀನಿ ಅಂತ ಗೊತ್ತಿದ್ದು ಕೂಡ ಅವನು ಕರುಣೆಯಲ್ಲಿ ಮುಳುಗಿದಾಗ ತನ್ನ ಅರಿವನ್ನು ಕಳ್ಕೊಳ್ತಾನೆ. ಆದರೆ ಅಂತಹ ಕರುಣೆ ಕೇವಲ ದೌರ್ಬಲ್ಯದ ಸ್ಫೋಟವಾಗಿರುತ್ತೆ. ಒಬ್ಬನು ಬೇರೆಯವರಿಗೆ ಕರುಣೆ ತೋರಿಸ್ತಾ ಇದ್ದಾಗ ಅವನು ಯಾರಿಗೆ ಕರುಣೆ ತೋರಿಸ್ತಾ ಇರ್ತಾನೋ ಅವರೊಂದಿಗೆ ತನ್ನನ್ನು ತಾನು ಗುರುತಿಸ್ಕೊಳ್ಳೋಕ್ಕೆ ಆರಂಭಿಸ್ತಾನೆ. ಆಗ ಅವನು ವಿಚಲಿತನಾಗ್ಬಿಡ್ತಾನೆ. ಯಾವಾಗ ಒಬ್ಬನು ವಿಚಲಿತನಾಗ್ತಾನೆ ಆಗ ಅವನು ತನ್ನ ನಿಜವಾದ ಸಾಮರ್ಥ್ಯವನ್ನು ಅಂದರೆ ತನ್ನ ನಿಜವಾದ ಆತ್ಮನನ್ನೇ ಮರೆತು ಬಿಡ್ತಾನೆ. ಅನುಕಂಪ ಅನ್ನೋದು ಕರುಣೆ ತೋರಿಸೋನಿಗಾಗಲಿ ಅಥವಾ ಕರುಣೆ ತೋರಿಸ್ಕೊಳ್ಳೋನಿಗಾಗಲಿ ಇಬ್ಬರಿಗೂ ಕೂಡ ಸಹಾಯ ಮಾಡಲ್ಲ. ತನ್ನ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದ ನಂತರ ಅರ್ಜುನ ತನ್ನ ಮುಂದೆ ಒಂದು ದೊಡ್ಡ ತಡೆಗೋಡೆ ಇದೆ ಎನ್ನುವುದನ್ನು ಭಾವಿಸ್ತಾನೆ
ಮತ್ತು ಮಾನಸಿಕ ಸಮತೋಲನವನ್ನು ಕಳ್ಕೊಳ್ತಾನೆ. ಯಾರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮತ್ತು ತಿಳಿದುಕೊಳ್ಳೋ ಬಯಕೆ ಉನ್ನತವಾಗಿರುತ್ತೆ ಅಂಥವರಿಗೆ ಅವನ ಆಂತರಿಕ ಸಂಪನ್ಮೂಲ ಖಾಲಿಯಾದಾಗ ಕೂಡ ಹೊರಗಿನಿಂದ ಯಾವುದೋ ಒಂದು ಅವನ ಸಹಾಯಕ್ಕೆ ಬರುತ್ತೆ. ನಾವು ಭಗವದ್ಗೀತೆಯಲ್ಲಿ ಇವುಗಳೆಲ್ಲವನ್ನು ತಿಳ್ಕೊಳ್ತಾ ಹೋಗ್ತೀವಿ. ಭಗವದ್ಗೀತೆ 2ನೇ ಶ್ಲೋಕದಿಂದ ಶ್ರೀಕೃಷ್ಣನ ಉಪದೇಶಗಳು ಆರಂಭವಾಗುತ್ತೆ. 2ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನ ಹತ್ರ ಕೇಳ್ತಾನೆ, ಇಂಥ ಸಂಕಟ ಸಮಯದಲ್ಲಿ ಈ ಅವಮಾನ, ಭಾರವಲ್ಲದ ಈ ಅಪಖ್ಯಾತಿ ನಿನ್ನನ್ನು ಎಲ್ಲಿಂದ ಪ್ರವೇಶಿಸ್ತು? ಮತ್ತು 3ನೇ ಶ್ಲೋಕದಲ್ಲಿ ಕೇಳ್ತಾನೆ, ಪಾರ್ಥ, ಶಕ್ತಿಹೀನತೆಗೆ ಒಳಗಾಗಬೇಡ, ಇದು ನಿನಗೆ ಒಳ್ಳೆಯದಲ್ಲ. ಹೃದಯದ ಈ ಅಲ್ಪತೆ ಮತ್ತು ದೌರ್ಬಲ್ಯವನ್ನು ಬಿಟ್ಟು ಬಿಡು ಅಂತ ಹೇಳ್ತಾನೆ. ಭಗವದ್ಗೀತೆ 2ನೇ ಶ್ಲೋಕದಿಂದ ನಮ್ಮೆಲ್ಲರ ನಿಜವಾದ ಗುರುವಾದ ಶ್ರೀಕೃಷ್ಣನ ಉಪದೇಶ ಆರಂಭವಾಗುತ್ತೆ. ಒಬ್ಬನು ಎಷ್ಟೇ ಕೆಳಮಟ್ಟದಲ್ಲಿರಲಿ ಅವನನ್ನು ಹಂತ ಹಂತವಾಗಿ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗೋಕ್ಕೆ ಶ್ರೀಕೃಷ್ಣನ ಉಪದೇಶಗಳು ಸಹಾಯವನ್ನು ಮಾಡುತ್ತೆ. ಅದಕ್ಕಾಗಿಯೇ ನಮ್ಮೆಲ್ಲರ ನಿಜವಾದ ಗುರು ಶ್ರೀಕೃಷ್ಣ ಅಥವಾ ಭಗವದ್ಗೀತೆ ಅಂದರೆ ತಪ್ಪಾಗಲ್ಲ. ಒಬ್ಬನು ಸ್ವಯಂ ಜಾಗೃತಿ ಪ್ರಯಾಣವನ್ನು ಆರಂಭಿಸಿದಾಗ ಅವನು ಅನೇಕ ಅಡೆತಡೆಗಳನ್ನು ಎದುರಿಸ್ತಾನೆ ಮತ್ತು ದೈವಿಕ ಅಥವಾ ಶ್ರೀಕೃಷ್ಣನಂತಹ ಬುದ್ಧಿವಂತ ಗುರು ಅಥವಾ ಸಲಹೆಗಾರರಿಂದ ಸಹಾಯಕ್ಕಾಗಿ ಕೂಗ್ತಾನೆ. ಅರ್ಜುನ ಸ್ವಯಂ ಕರುಣೆ ಮತ್ತು ನಿರುತ್ಸಾಹದಿಂದ ಬಳಲ್ತಾ ಇದ್ದಾನೆ ಮತ್ತು ಹೀಗಾಗಿ ತನ್ನ ಆಂತರಿಕ ಶಕ್ತಿಯನ್ನು ನಿರ್ಲಕ್ಷಿಸ್ತಾನೆ. ಆದರೆ ಶ್ರೀಕೃಷ್ಣ ಅರ್ಜುನನಿಗೆ ಅವನ ಶಕ್ತಿಯ ಬಗ್ಗೆ ಅರಿವನ್ನು ಮೂಡಿಸ್ತಾನೆ. ಒಂದು ಮಗು ಹೆತ್ತವರಿಂದ ನಂತರ ಶಾಲೆಯಲ್ಲಿ ಶಿಕ್ಷಕರಿಂದ ಕಲಿಯುತ್ತೆ. ಆದರೆ ಆ ಶಿಕ್ಷಣ ಇನ್ನೂ ಪೂರ್ಣ ಆಗಿರಲ್ಲ. ಯಾಕಂದರೆ ಅದು ಕಲಿತದ್ದನ್ನೆಲ್ಲವನ್ನು ಈಡೇರಿಕೆಗೆ ತಂದ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಒಬ್ಬ ಅತ್ಯುತ್ತಮ ಸ್ನೇಹಿತನಾಗಿರೋ ಆಧ್ಯಾತ್ಮಿಕ ಗುರುಗಳ ಪಾತ್ರ ಇನ್ನೂ ಇದ್ದಿರುತ್ತೆ. ಅಂತಹ ಆಧ್ಯಾತ್ಮಿಕ ಗುರು ಮಾತ್ರ ಜೀವನದ ಪರೀಕ್ಷೆ ಮತ್ತು ತೊಂದರೆಗಳನ್ನು ಜಯಿಸೋಕೆ ಸಹಾಯವನ್ನು ಮಾಡ್ತಾರೆ. ಒಬ್ಬ ಆಧ್ಯಾತ್ಮಿಕ ಗುರುವಿನ ಉದ್ದೇಶ ತನ್ನ ಶಿಷ್ಯ ಅಪಾಯದಲ್ಲಿದ್ದಾಗ ಅಥವಾ ಸಂದಿಗ್ಧತೆಯನ್ನು ಎದುರಿಸ್ತಾ ಇದ್ದಾಗ ಅವುಗಳಿಂದ ಹೇಗೆ ಮೇಲೆ ಬರೋದು ಎನ್ನುವ ಮಾರ್ಗವನ್ನು ತೋರಿಸೋದಾಗಿರುತ್ತೆ. ಅರ್ಜುನನ ಸ್ಥಿತಿ ಪ್ರತಿಕ್ರಿಯಿಸ್ತಾ ನಿಜವಾದ ಸ್ನೇಹಿತ ಮತ್ತು ಶ್ರೇಷ್ಠ ಗುರುವಾದ ಶ್ರೀಕೃಷ್ಣ ಅವನೊಂದಿಗೆ ಮಾತಾಡ್ತಾನೆ ಮತ್ತು ಅವನ ಕರ್ತವ್ಯವನ್ನು ಪೂರೈಸೋಕೆ ಅಗತ್ಯವಾಗಿರೋ ಮಾರ್ಗವನ್ನು ಕೂಡ ಸೂಚಿಸ್ತಾನೆ. ಶ್ರೀಕೃಷ್ಣ ಅರ್ಜುನನಿಗೆ ಅವನು ತನ್ನನ್ನು ತಾನು ಸಂಪೂರ್ಣವಾಗಿ ಮರೆತು ಸುಳ್ಳು ಗುಂಪಿಗೆ ಬಲಿಯಾಗ್ತಿದ್ದಾನೆ ಅಥವಾ ಸುಳ್ಳು ಗುರುತಿಗೆ ಬಲಿಯಾಗ್ತಾ ಇದ್ದಾನೆ ಎನ್ನೋದನ್ನು ವಿವರಿಸ್ತಾನೆ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಿನ್ನಂಥ ಯೋಧ ಹೇಡಿಯಾಗಿ ವರ್ತಿಸಬಾರ್ದು, ನಿನ್ನ ಉದಾತ್ತವಾದ ಆರ್ಯ ಪರಂಪರೆನ ಒಂದು ಸಲ ನೆನಪು ಮಾಡ್ಕೋ ಅಂತ ಹೇಳ್ತಾನೆ ಮತ್ತು ನಿನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎನ್ನೋದನ್ನು ಕೂಡ ನೆನಪಿಸ್ತಾನೆ. ಇಲ್ಲಿ ಆರ್ಯ ಎನ್ನೋ ಪದನ ಬಳಸಿದ್ದಾರೆ. ಆರ್ಯ ಎನ್ನೋ ಪದ ಸಂಸ್ಕೃತ ಪದ. ಇದರ ಅರ್ಥ ಏನು ಅಂತಂದರೆ ಉದಾತ್ತ ಅಥವಾ ಸಂಪೂರ್ಣ ನಾಗರಿಕ ಅಂತ ಹೇಳ್ಬೋದು. ಆರ್ಯರು ಅತ್ಯಂತ ಪುರಾತನವಾದ ಸಂಸ್ಕೃತಿಯನ್ನು ಸ್ಥಾಪಿಸಿದ್ರು. ಅವರು ಕಲಿಕೆ, ಬೌದ್ಧಿಕತೆಯಿಂದ ತುಂಬಿರುವಂತಹ ಆಂತರಿಕ ಮತ್ತು ಬಾಹ್ಯ ಜೀವನವನ್ನು ಅರ್ಥ ಮಾಡಿಕೊಳ್ಳೋ ವ್ಯಕ್ತಿಗಳ ಸಮೂಹದಿಂದ ಅಥವಾ ಸಮುದಾಯದಿಂದ ಕೂಡಿರುವಂಥವರಾಗಿದ್ದರು. ಆರ್ಯರ ಭಾಷೆ ಸಂಸ್ಕೃತವಾಗಿತ್ತು. ಅವರ ವಿಶಾಲವಾದ ಸಾಹಿತ್ಯ ಆಳವಾಗಿದೆ ಮತ್ತು ಸುಂದರವಾಗಿದೆ. ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಪೂರ್ವಜರ ಅದ್ಭುತ ಗತಕಾಲವನ್ನು ನೆನಪಿಸ್ತಾನೆ ಮತ್ತು ಅವನು ಕ್ಷತ್ರಿಯ, ಹೇಡಿಯಲ್ಲ ಎನ್ನೋದನ್ನು ಅವನಿಗೆ ತಿಳಿಸ್ತಾನೆ. ಅಪಾಯದಲ್ಲಿರೋ ಅರ್ಜುನ ತನ್ನ ಚದುರಿದ ಶಕ್ತಿಯನ್ನು ಒಟ್ಟುಗೂಡಿಸೋಕೆ ಮತ್ತು ಕರುಣೆ ಮತ್ತು ಹತಾಶೆ ಭಾವನೆಯನ್ನು ಜಯಿಸೋಕೆ ಶ್ರೀಕೃಷ್ಣ ಅವನಿಗೆ ಸಹಾಯವನ್ನು ಮಾಡ್ತಾನೆ. ಕೆಲವೊಮ್ಮೆ ಜೀವನದಲ್ಲಿ ಬಾಂಧವ್ಯಕ್ಕೊಳಗಾದಾಗ ಅಥವಾ ಏನಾದರೂ ಸಮಸ್ಯೆ ಎದುರಾದಾಗ ನಮ್ಮ ಒಳಗಿನ ಶಕ್ತಿಯನ್ನು, ನಮ್ಮ ಆಂತರಿಕ ಶಕ್ತಿಯನ್ನು ನಾವು ಮರೆತು ಬಿಡ್ತೀವಿ. ನಮ್ಮ ನಿಜವಾದ ಬೆಳಕಿನ ಮೂಲವನ್ನೇ ಮರೆತು ಬಿಡ್ತೀವಿ. ಹಾಗೆಯೇ ಅರ್ಜುನ ಕೂಡ ಬಾಂಧವ್ಯಕ್ಕೊಳಗಾಗಿ
ತನ್ನ ಒಳಗಿನ ಶಕ್ತಿಯನ್ನು ಮರೆತು ಬಿಡ್ತಾನೆ. ಆಗ ಶ್ರೀಕೃಷ್ಣ ಅರ್ಜುನನಿಗೆ ಅವನಲ್ಲಿರೋ ಧೈರ್ಯನ ಅರಿವು ಮೂಡಿಸ್ತಾನೆ ಮತ್ತು ಆ ಧೈರ್ಯದ ಆಧಾರದ ಮೇಲೆ ಕಾರ್ಯನಿರ್ವಹಿಸೋಕೆ ಪ್ರೋತ್ಸಾಹಿಸ್ತಾನೆ. ಜೀವನದಲ್ಲಿ ದೌರ್ಬಲ್ಯದ ಕ್ಷಣದಲ್ಲಿ ಶ್ರೇಷ್ಠರಾಗಿರೋರು ಯಾವಾಗಲೂ ಕೂಡ ತಮ್ಮ ಪ್ರೀತಿ ವಿದ್ಯಾರ್ಥಿಗಳಿಗೆ ಧೈರ್ಯವನ್ನು ತಮ್ಮ ಆಕರ್ಷಕವಾದ ಮಾರ್ಗದರ್ಶನದ ಮೂಲಕ ಪುನಃ ಸ್ಥಾಪಿಸ್ತಾರೆ. ಜೀವನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಜೀವನವನ್ನು ಸಮೀಪಿಸೋ 3 ವಿಭಿನ್ನ ಮಾರ್ಗವನ್ನು ಭಗವದ್ಗೀತೆಯಲ್ಲಿ ಸಾಂಕೇತಿಕವಾಗಿ ವಿವರಿಸಿದ್ದಾರೆ. ಮೊದಲನೇದಾಗಿ ಕೌರವರು ತಮ್ಮ ಸೈನ್ಯದ ಭೌತಿಕ ಶಕ್ತಿ ಮತ್ತು ಬಾಹ್ಯ ಸಂಪನ್ಮೂಲದ ಮೇಲೆ ಅವಲಂಬಿತರಾಗಿದ್ದಾರೆ. ಅವರು ಭೌತಿಕ ಆಧಾರಿತ ದೃಷ್ಟಿಕೋನವನ್ನು ಪ್ರತಿನಿಧಿಸ್ತಾರೆ. ಯಾಕಂದರೆ ಅವರು ಬಾಹ್ಯ ಪ್ರಪಂಚದ ಬಗ್ಗೆ ಕಾಳಜಿ ವಹಿಸ್ತಾರೆ ಮತ್ತು ಆಂತರಿಕ ಜೀವನಕ್ಕೆ ಸೂಕ್ಷ್ಮವಾಗಿಲ್ಲ. ಎರಡನೇದಾಗಿ ಕೌಶಲ್ಯಪೂರ್ಣ ಯೋಧ ಮತ್ತು ನಿಜವಾದ ಅನ್ವೇಷಕನಾದ ಅರ್ಜುನ ಆಳವಾದ ವಾಸ್ತವ್ಯವನ್ನು ಮರೆತು ತನ್ನನ್ನು ದುರ್ಬಲರೊಂದಿಗೆ ಗುರುತಿಸಿಕೊಂಡಾಗ ತನ್ನ ನಿಜವಾದ ಅರ್ಥವನ್ನೇ ಕಳ್ಕೊಂಡು ಬಿಡ್ತಾನೆ. ಕರುಣೆಯಿಂದಾಗಿ ಅರ್ಜುನ ದುರ್ಬಲನಾಗ್ತಾನೆ ಮತ್ತು ಅವನ ಆಂತರಿಕ ಶಕ್ತಿ ಮತ್ತು ಕೌಶಲ್ಯಗಳನ್ನು ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಭೌತಿಕ ಅಸ್ತಿತ್ವದೊಂದಿಗೆ ಗುರುತಿಸಿಕೊಳ್ಳೋ ಅಜ್ಞಾನಿಗಿಂತ ಅರ್ಜುನ ಹೆಚ್ಚು ಸಂವೇದನಾಶೀಲ ಮತ್ತು ಸಹಾನುಭೂತಿ ಹೊಂದಿದ್ದಾನೆ. ಆದರೆ ಅವನ ಸೂಕ್ಷ್ಮತೆ ಅವನನ್ನು ದುರ್ಬಲಗೊಳಿಸುತ್ತೆ ಮತ್ತು ಅವನನ್ನು ನಿಷ್ಪರಿಣಾಮಕಾರಿಯನ್ನಾಗಿ ಮಾಡುತ್ತೆ. ಮೂರನೇದಾಗಿ ಅರ್ಜುನನ ಜೀವನದ ಅತ್ಯಂತ ಅಪಾಯಕಾರಿ ಅವಧಿಯಲ್ಲಿ ಶ್ರೀಕೃಷ್ಣ ಅವನನ್ನು ಇನ್ನೊಂದು ಹಂತದ ಪ್ರಜ್ಞೆಗೆ ಜಾಗೃತಗೊಳಿಸ್ತಾನೆ. ಅದು ಅವನ ಅಜ್ಞಾನದ ಎಲ್ಲ ಅಂಧಕಾರವನ್ನು ಹೋಗಲಾಡಿಸುತ್ತೆ ಎನ್ನೋದನ್ನು ಅರಿತುಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಈ ಪ್ರಜ್ಞೆಯ ಕ್ರಮದಲ್ಲಿ ಅಮರವಾದ ಆತ್ಮ ತನ್ನ ಅಸ್ತಿತ್ವದ ಕೇಂದ್ರವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಆ ಅರಿವನ್ನು ಪಡೆದ ನಂತರ ಒಬ್ಬನು ಆತ್ಮವಿಶ್ವಾಸ ಮತ್ತು ನಿರ್ಭೀತನಾಗಿರ್ತಾನೆ. ಪ್ರಜ್ಞೆಯ ಈ 3 ಹಂತಗಳನ್ನು ಅರ್ಥ ಮಾಡಿಕೊಂಡ್ರೆ ಆಂತರಿಕ ಶಕ್ತಿಗೆ ಹೋಲಿಸಿದ್ರೆ ಬಾಹ್ಯ ಶಕ್ತಿ ಕಡಿಮೆ ಮೌಲ್ಯ ಹೊಂದಿದೆ ಎನ್ನುವುದು ತಿಳಿಯುತ್ತೆ. ಆಂತರಿಕ ಶಕ್ತಿ ಕಳೆದು ಹೋದರೆ ಅಥವಾ ಮರೆತು ಹೋದರೆ ಒಬ್ಬ ವ್ಯಕ್ತಿ ಎಷ್ಟೇ ಬಾಹ್ಯ ಶಕ್ತಿ ಹೊಂದಿದ್ರೂ ಕೂಡ ದುರ್ಬಲನಾಗ್ತಾನೆ ಎನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. 4ರಿಂದ 9ನೇ ಶ್ಲೋಕದವರೆಗೂ ಅರ್ಜುನ ಅನೇಕ ಸಂಶಯಗಳನ್ನು ಶ್ರೀಕೃಷ್ಣನಲ್ಲಿ ಹೇಳ್ಕೊಳ್ತಾನೆ. ಅದೇನು ಎನ್ನೋದನ್ನು ನೋಡೋಣ. ಕೃಷ್ಣ, ನಾನು ಭೀಷ್ಮ ಮತ್ತು ದ್ರೋಣರ ವಿರುದ್ಧ ಹೇಗೆ ಹೋರಾಡಲಿ? ಅವರಿಬ್ಬರು ನನ್ನ ಪೂಜ್ಯ ಮತ್ತು ಗೌರವಕ್ಕೆ ಅರ್ಹರು. ಮಹಾನುಭಾವರಾದ ಗುರುಗಳನ್ನು ಕೊಲ್ಲೋಕ್ಕಿಂತ ಭಿಕ್ಷಾಟನೆ ಮಾಡಿ ಬದುಕೋದು ಈ ಜಗತ್ತಿನಲ್ಲಿ ನಿಜವಾಗಲೂ ಉತ್ತಮವಾಗಿದೆ. ನನ್ನ ಗುರುಗಳನ್ನು ಕೊಲ್ಲೋ ಮೂಲಕ ನಾನು ಲೌಕಿಕ ರಕ್ತದಿಂದ ಲೇಪಿತವಾದ ಸಂತೋಷ ಮತ್ತು ಲಾಭಗಳನ್ನು ಪಡಿತೀನಿ ಮತ್ತು ಸದಾಚಾರ ಮತ್ತು ಮುಕ್ತಿಯನ್ನು ನಿರ್ಲಕ್ಷಿಸ್ತೀನಿ. ನಮ್ಮಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಅಂತ ನಮಗೆ ತಿಳಿದಿಲ್ಲ. ನಾವು ಗೆಲ್ತೀವೋ ಅಥವಾ ಅವ್ರು ಗೆಲ್ತಾರೋ ಅನ್ನೋದೂ ಗೊತ್ತಿಲ್ಲ. ಯಾರನ್ನು ಕೊಂದ ಮೇಲೆ ನಾವು ಬದುಕೋಕೆ ಬಯಸಲ್ವೋ ಅವರೇ ಧೃತರಾಷ್ಟ್ರನ ಪುತ್ರರು ನಮ್ಮ ಮುಂದೆ ನಿಂತಿದ್ದಾರೆ. ನನ್ನ ನಿಜವಾದ ಸ್ವಭಾವ ದುಃಖದಿಂದ ಅಧೀನಗೊಂಡಿದೆ. ನನ್ನ ಮನಸ್ಸು ಸದಾಚಾರದ ಬಗ್ಗೆ ಭ್ರಮೆಗೊಂಡಿದೆ. ನಾನು ನಿನ್ನನ್ನೇ ಕೇಳ್ತೀನಿ, ಯಾವುದು ಖಂಡಿತವಾಗಿಯೂ ಉತ್ತಮವಾಗಿದೆ ಅದನ್ನು ನನಗೆ ತಿಳಿಸು. ನಾನು ನಿನ್ನ ಶಿಷ್ಯ, ನಿನಗೆ ಸಂಪೂರ್ಣವಾಗಿ ಶರಣಾಗಿದ್ದೀನಿ. ನನಗೆ ದಯವಿಟ್ಟು ಮಾರ್ಗದರ್ಶನವನ್ನು ನೀಡು. ನನ್ನ ಇಂದ್ರಿಯಗಳನ್ನು ಒಣಗಿಸ್ತಾ ಇರೋ ಈ ದುಃಖವನ್ನು ಹೋಗಲಾಡಿಸೋ. ಯಾವುದನ್ನು ನಾನು ನೋಡಲ್ಲ. ಶತ್ರುಗಳಿಲ್ಲದ ಸಮೃದ್ಧ ರಾಜ್ಯನೂ ಇಲ್ಲ, ದೇವತೆಗಳ ಮೇಲೆ ಅದು ಸಾರ್ವಭೌಮವೂ ಅಲ್ಲ ಅಂತ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳಿಸ್ಕೊಳ್ತಾನೆ. ಭಗವದ್ಗೀತೆ ಪ್ರತಿಯೊಂದು ವಿಷಯದ ಮೇಲೂ ಕೂಡ ಬೆಳಕು ಹರಿಸಿದೆ. ಇಂಥ ವಿಷಯದ ಮೇಲೆ ಅದು ಬೆಳಕು ಹರಿಸಿಲ್ಲ ಅನ್ನೋ ಹಾಗೇ ಇಲ್ಲ. ಇವತ್ತು ನಾವು ಒಬ್ಬ ಗುರು ಅಂದರೆ ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುವಿಗೂ ಮತ್ತು ಶಿಕ್ಷಕರಿಗೂ ಇರೋ ವ್ಯತ್ಯಾಸ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಶಿಕ್ಷಕರನ್ನೇ ಗುರು ಅಂತ ತಪ್ಪಾಗಿ ಅರ್ಥೈಸ್ಕೊಟ್ಬಿಡ್ತೀವಿ. ಆದರೆ ನಿಜವಾದ ಗುರು ಯಾರು, ಶಿಕ್ಷಕ ಯಾರು ಎನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ.
ಪ್ರಬುದ್ಧರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂವಾದ ಪೂಜ್ಯ ಮತ್ತು ಜ್ಞಾನದ ಉತ್ತಮ ಮೂಲಗಳಾಗಿ ಗುರುತಿಸಲ್ಪಡುತ್ತೆ. ಉಪನಿಷತ್ತುಗಳು ಪ್ರಬುದ್ಧರು ಮತ್ತು ನಿಜವಾದ ಅನ್ವೇಷಕರ ನಡುವಿನ ಸಂಭಾಷಣೆಗಳಿಂದ ತುಂಬಿದೆ. ಆ ಸಂವಾದಗಳಲ್ಲಿ ಅನ್ವೇಷಕ ತನ್ನ ಆಧ್ಯಾತ್ಮಿಕ ಗುರುವಿನ ಮುಂದೆ ತನ್ನ ಎಲ್ಲ ಸಂದೇಹಗಳನ್ನು ಆಳವಾದ ವಿಶ್ವಾಸದಿಂದ ಇರಿಸ್ತಾನೆ ಮತ್ತು ಗುರು ತನ್ನ ಪ್ರಬುದ್ಧ ವಿವರಣೆಯೊಂದಿಗೆ ಆ ಸಂದೇಹಗಳನ್ನು ಹೋಗಲಾಡಿಸ್ತಾನೆ. ಅರ್ಜುನ ತನ್ನ ಹಿರಿಯರನ್ನು ಮತ್ತು ಗುರುಗಳನ್ನು ಮುಖಾಮುಖಿಯಾಗಿ ನೋಡಿದಾಗ ಆ ಮಹಾನ್ ವ್ಯಕ್ತಿಗಳು ವಾಸ್ತವದ ಉನ್ನತ ಆಯಾಮದೊಂದಿಗೆ ಸಂಪರ್ಕವನ್ನು ಕಳ್ಕೊಂಡಿದ್ದಾರೆ ಮತ್ತು ತಮ್ಮ ನಿಷ್ಠೆಯನ್ನು ಸಾಬೀತುಪಡಿಸೋ ಉದ್ದೇಶಕ್ಕಾಗಿ ಅನ್ಯಾಯದ ಕಾರಣವನ್ನು ಬೆಂಬಲಿಸ್ತಿದ್ದಾರೆ ಅಂತ ಗೊತ್ತಿದ್ರೂ ಸಹ ಆ ಮಹಾನ್ ವ್ಯಕ್ತಿಗಳನ್ನು ಯಾಕೆ ಕೊಲ್ಲಬೇಕು ಅಂತ ಅವನಿಗೆ ಅರ್ಥವಾಗ್ತಾ ಇಲ್ಲ. ಅರ್ಜುನನಿಗೆ ತಾನು ಸತ್ಯ, ನ್ಯಾಯ, ಧರ್ಮ, ಒಬ್ಬರ ಸ್ವಯಂ ಹೇರಿದ ಕರ್ತವ್ಯ, ಬಾಂಧವ್ಯ, ಕರುಣೆ ಮತ್ತು ಹೇಡಿತನ ಇವುಗಳಲ್ಲಿ ಯಾವುದರ ಮೇಲೆ ವರ್ತಿಸಬೇಕು ಅಂತಾನೂ ಗೊತ್ತಾಗ್ದೇನೆ ತುಂಬ ಗೊಂದಲದಲ್ಲಿ ಇರ್ತಾನೆ. ಆದರೆ ಶ್ರೀಕೃಷ್ಣನ ಉಪದೇಶದಿಂದ ಆ ಎಲ್ಲ ಗೊಂದಲಗಳು ಕೂಡ ನಿವಾರಣೆಯಾಗುತ್ತೆ. ಅರ್ಜುನ ಭೀಷ್ಮ ಮತ್ತು ದ್ರೋಣರನ್ನು ಉಲ್ಲೇಖಿಸೋಕೆ ಗುರು ಎನ್ನೋ ಪದವನ್ನು ಬಳಸ್ತಾನೆ. ಈ ಸಂವಾದದಲ್ಲಿ ಶ್ರೀಕೃಷ್ಣನೇ ನಿಜವಾದ ಗುರು. ಜೀವನದುದ್ದಕ್ಕೂ ನಾವು ಅನೇಕ ಶಿಕ್ಷಕರಿಂದ ಕಲಿತೀವಿ, ಆದರೆ ಗುರು ಅನ್ನೋನು ಒಬ್ಬನೇ ಆಗಿರ್ತಾನೆ. ನಿಸ್ವಾರ್ಥ ಮತ್ತು ವಿದ್ಯಾರ್ಥಿಯಿಂದ ಏನನ್ನಾದರೂ ಸ್ವೀಕರಿಸಬೇಕು ಎನ್ನೋ ನಿರೀಕ್ಷೆಯಿಂದ ಸಂಪೂರ್ಣವಾಗಿ ಮುಕ್ತನಾಗಿರೋನನ್ನೇ ಗುರು ಅಂತ ಹೇಳ್ತಾರೆ. ನಿಜವಾದ ಗುರು ತನ್ನಲ್ಲಿರೋ ಅತ್ಯುತ್ತಮವಾಗಿರೋದನ್ನು ನೀಡ್ತಾನೆ ಮತ್ತು ತನ್ನ ವಿದ್ಯಾರ್ಥಿಗಳಿಂದ ಏನನ್ನೂ ಸ್ವೀಕರಿಸಲ್ಲ. ಗುರು ಅನ್ನೋನು ತನ್ನ ಶಿಷ್ಯರಿಗಾಗಿ ನಿಸ್ವಾರ್ಥವಾಗಿ ಎಲ್ಲವನ್ನೂ ಮಾಡ್ತಿರ್ತಾರೆ. ನಿಸ್ವಾರ್ಥತೆ ಅನ್ನೋದೇ ಪ್ರೀತಿಯ ಏಕವಚನ ಅಭಿವ್ಯಕ್ತಿ ಅಂತಾನೂ ಹೇಳ್ಬೋದು. ಗುರು ಎನ್ನೋದೊಂದು ಪವಿತ್ರವಾದ ಪದವಾಗಿದೆ, ಆದರೆ ಅನೇಕ ಬಾರಿ ಈ ಪದವನ್ನು ದುರುಪಯೋಗ ಮಾಡ್ಕೊಬಿಡ್ತಾರೆ. ಅಪ್ಪಟವಾದ ಗುರು ಶಿಷ್ಯ ಸಂಬಂಧ ಎಲ್ಲಕ್ಕಿಂತ ಶ್ರೇಷ್ಠವಾಗಿರೋದು. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಗೌರವಕ್ಕೆ ಅರ್ಹವಾಗಿದೆ, ಆದರೆ ಇದು ಶಿಕ್ಷಕರನ್ನು ಗುರು ಎಂದು ಕರೆಯೋಕ್ಕಾಗಲ್ಲ. ನಿಜವಾಗ್ಲೂ ಗುರುವಿಗೆ ಬಳಸಬೇಕಾದ ಪದ ಅಂತಂದರೆ ಗುರುದೇವ. ಇದರ ಅರ್ಥ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸೋ ತೇಜಸ್ವಿ ವ್ಯಕ್ತಿ ಅಂತ. ವಿದ್ಯಾರ್ಥಿ ಸಂಪೂರ್ಣ ಅಭಿಪ್ರಾಯ ಮತ್ತು ನಂಬಿಕೆಯೊಂದಿಗೆ ತನ್ನ ಜೀವನದ ಸಂಪೂರ್ಣ ಪುಸ್ತಕವನ್ನು ಗುರುವಿನ ಮುಂದೆ ಪರಿಶೀಲನೆಗಾಗಿ ಇರಿಸ್ತಾನೆ. ಅದು ಯಾವಾಗಲೂ ಉತ್ತಮ ವಿದ್ಯಾರ್ಥಿಯಿಂದ ನಿರೀಕ್ಷಿಸುವಂಥದ್ದು. ಒಬ್ಬನು ತಾನು ಅಜ್ಞಾನಿ ಅಂತ ಒಪ್ಕೊಂಡಾಗ ಅವನನ್ನು ಸಮರ್ಥ ಗುರು ಮುನ್ನಡೆಸೋಕೆ ಸಾಧ್ಯ. ಯಾಕಂದರೆ ಅಂಥವನು ಮಾತ್ರ ಉನ್ನತ ಜ್ಞಾನವನ್ನು ಪಡೆಯೋಕೆ ತೆರೆದಿರ್ತಾನೆ. ಆ ಸಮಯದಲ್ಲಿ ಒಬ್ಬರು ಜಿಜ್ಞಾಸವನ್ನು ಅಂದರೆ ಬ್ರಹ್ಮವಿದ್ಯೆಯನ್ನು ಕಲಿಯೋಕೆ ಮತ್ತು ಅಭ್ಯಾಸ ಮಾಡೋಕೆ ಬಲವಾದ ಬಯಕೆಯನ್ನು ಹೊಂದಿದ್ರೆ ಒಬ್ಬ ಮಹಾನ್ ಗುರುಗಳನ್ನು ತನ್ನವನಾಗಿ ಸ್ವೀಕರಿಸೋ ಮತ್ತು ಅವನನ್ನು ವಿದ್ಯಾರ್ಥಿಯಾಗಿ ಸ್ವೀಕರಿಸೋ ಗುರುಗಳನ್ನು ವಿನಂತಿಸುವ ಮತ್ತು ಪ್ರತಿಯಾಗಿ ಗುರು ವಿದ್ಯಾರ್ಥಿಯಾಗಿ ಸ್ವೀಕರಿಸೋ ಅಸಾಧಾರಣ ಕ್ಷಣವಾಗಿರುತ್ತೆ. ಸದಾ ಅರ್ಜುನನ ಗೆಳೆಯನಾಗಿದ್ದ ಶ್ರೀಕೃಷ್ಣ ಈಗ ಅವನ ಗುರುವೂ ಆಗ್ತಾನೆ. ಅದೊಂದು ವಿಶಿಷ್ಟವಾದ ಸಂಬಂಧ. ಗುರುವಿನ ಮುಂದೆ ಶರಣಾದ ನಂತರನೂ ಕೂಡ ಶಿಷ್ಯ ಅಜ್ಞಾನಿಯಾಗಿರ್ತಾನೆ. ಯಾಕಂದರೆ ಗುರುವಿನ ಮುಂದೆ ಶರಣಾಗೋದು ಜ್ಞಾನೋದಯವಾಗಿರಲ್ಲ, ಅದು ಕೇವಲ ಪ್ರಾಥಮಿಕ ಹಂತ ಮಾತ್ರ ಆಗಿರುತ್ತೆ. ಆದರೆ ಈ ಶರಣಾಗೋದು ಕೂಡ ಅತ್ಯಗತ್ಯವಾಗಿರುತ್ತೆ, ಆದರೆ ಇದಿನ್ನೂ ಕೂಡ ಪೂರ್ಣವಾಗಿರಲ್ಲ. ಈ ಹಂತದಲ್ಲಿ ಅರ್ಜುನ ತನ್ನ ಸ್ವಯಂ ಸೃಷ್ಟಿಸಿದ ದುಃಖದ ಬಂಧನದಿಂದ ಅವನನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸೋ ಸೂಚನೆಗಳನ್ನು ಇನ್ನೂ ಸ್ವೀಕರಿಸಿಲ್ಲ. ಶರಣಾಗತಿಯಿಂದ ಕತ್ತಲು ದೂರ ಆಗಲ್ಲ, ಬೆಳಕು ಮಾತ್ರ ಮಂಜಿನ ಮಸುಕನ್ನು ಹರಿದು ಹಾಕುತ್ತೆ ಮತ್ತು ಆ ಬೆಳಕು ಜ್ಞಾನದ ಶಾಶ್ವತ ಪ್ರವಾಹದೊಂದಿಗೆ ಹರಿಯುತ್ತೆ. ಗುರುಗಳನ್ನು ಸ್ವೀಕರಿಸೋದು ಬೆಳಕಿನ ಕಡೆ ಹೆಜ್ಜೆ ಇಡೋದಾಗಿದೆ. ಒಬ್ಬ ಗುರು ದೋಣಿ ಹಾಗೇನೆ. ಗುರು ಭ್ರಮೆ ಕೆಸರನ್ನು ದಾಟೋಕೆ ಸಹಾಯ ಮಾಡೋ ಅವಶ್ಯಕ ಸಾಧನವಾಗಿರ್ತಾರೆ.
ಗುರು ತನ್ನ ಅನುಭವಗಳನ್ನು ಹಂಚಿಕೊಳ್ತಾರೆ. ವಿದ್ಯಾರ್ಥಿಗೆ ತನ್ನ ಪ್ರಯಾಣದಲ್ಲಿ ಬರೋ ಅಡೆತಡೆಗಳನ್ನು ಮತ್ತು ಅಡಚಣೆಗಳ ಬಗ್ಗೆ ಅರಿವು ಮೂಡಿಸ್ತಾರೆ. ಸಾಧಕ ತನ್ನನ್ನು ತಾನು ಭ್ರಮೆಯಲ್ಲಿಟ್ಕೊಳ್ಬಾರ್ದು ಮತ್ತು ಯಾರನ್ನಾದರೂ ಗುರು ಎಂದು ಸ್ವೀಕರಿಸೋ ಮೂಲಕ ಅಥವಾ ಶಿಷ್ಯನಾಗೋ ಮೂಲಕ ಅವನು ಯಾವುದೇ ಪ್ರಯತ್ನ ಪಡದೇನೆ ಪ್ರಬುದ್ಧನಾಗ್ತಾನೆ, ತಾನು ಇನ್ಮೇಲೆ ಅಭ್ಯಾಸ ಮಾಡಬೇಕಾಗಿಲ್ಲ ಅಂತ ನಂಬಬಾರ್ದು. ಯಾರು ತಮ್ಮ ಸತತ ಪ್ರಯತ್ನ, ಪರಿಶ್ರಮ ಮತ್ತು ಶ್ರದ್ಧೆಯನ್ನು ಅಳವಡಿಸ್ಕೊಂಡಿರ್ತಾರೆ ಅವರು ಮಾತ್ರ ಗುರಿಯನ್ನು ತಲುಪೋಕೆ ಸಾಧ್ಯ. ಕೇವಲ ಗುರುವನ್ನು ಸ್ವೀಕರಿಸೋದಷ್ಟೇ ಅಲ್ಲ, ಗುರುವಿನ ಮಾರ್ಗದರ್ಶನದಲ್ಲಿ ಮುನ್ನಡೆಯೋಕೆ ಶ್ರಮ, ಪ್ರಯತ್ನ ಮತ್ತು ಶ್ರದ್ಧೆ ಮೂರೂ ಕೂಡ ಅತಿ ಅವಶ್ಯಕವಾಗಿರುತ್ತೆ. ನಾವಿಲ್ಲಿ ಒಬ್ಬ ಗುರು ಅಂದರೆ ಯಾರು, ಒಬ್ಬ ಶಿಷ್ಯ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಎಷ್ಟೋ ಜನರಲ್ಲಿ ಒಬ್ಬರನ್ನು ಗುರು ಅಂತ ಸ್ವೀಕರಿಸಿಬಿಟ್ರೆ ತಾನು ಎಲ್ಲ ಸಮಸ್ಯೆಗಳಿಂದ ಹೊರಬಂದು ಬಿಡ್ತೀನಿ ಅನ್ನೋ ಭ್ರಮೆ ಇರುತ್ತೆ. ಆದರೆ ಕೇವಲ ಸ್ವೀಕರಿಸೋದಲ್ಲ, ಆ ಮಾರ್ಗದರ್ಶನದಲ್ಲಿ ಮುನ್ನಡೆದಾಗ ಮಾತ್ರ ಸಮಸ್ಯೆಯಿಂದ ಹೊರಬರೋಕ್ಕೆ ಸಾಧ್ಯ ಎನ್ನೋದನ್ನು ನಾವಿಲ್ಲಿ ತಿಳ್ಕೊತೀವಿ. ಅರ್ಜುನ ಯುದ್ಧವನ್ನು ಮಾಡಬೇಕಾ ಅಥವಾ ವೈರಾಗ್ಯ ಮಾರ್ಗವನ್ನು ಅನುಸರಿಸಬೇಕಾ ಎನ್ನೋದ್ರ ಬಗ್ಗೆ ಸಂಘರ್ಷವನ್ನು ಅನುಭವಿಸ್ತಾನೆ. ಅವನು ತನ್ನ ಕರ್ತವ್ಯವನ್ನು ತ್ಯಜಿಸಿ ಅರಣ್ಯವಾಸಕ್ಕೆ ಹೋಗೋಕ್ಕೆ ಮತ್ತು ಭಿಕ್ಷೆ ಬೇಡ್ತಾ ಬದುಕೋಕೆ ಯೋಚಿಸ್ತಾನೆ. ಇದು ಅರ್ಜುನನಿಗೆ ತುಂಬ ಅಪಾಯಕಾರಿಯಾಗಿದೆ. ಅರ್ಜುನ ನೀಡ್ತಾ ಇರೋ ತಾರ್ಕಿಕತೆ ಅವನಿಗೆ ಮಾತ್ರ ಅಪಾಯವಲ್ಲ, ಆದರೆ ಆ ಮಾರ್ಗವನ್ನು ತಿಳಿಯೋಕ್ಕೆ ಪ್ರಾರಂಭಿಸೋ ಮತ್ತು ಅವನ ಮಾದರಿಯನ್ನು ಅನುಸರಿಸೋ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಹಾನಿಕಾರಕ. ಅರ್ಜುನ ನಿವೃತ್ತಿ ಹೊಂದಿ ವೈರಾಗ್ಯ ಜೀವನವನ್ನು ಅಳವಡಿಸ್ಕೊಂಡಿದ್ರೆ ಉದಾತ್ತವಾದ ವೈರಾಗ್ಯದ ಸಂಪ್ರದಾಯ ಅರ್ಥಹೀನತೆಗೆ ಇಳಿತಾ ಇತ್ತು. ಪ್ರತಿಯೊಬ್ಬರ ಜೀವನದಲ್ಲೂ ಅವರು ಸರಿ ತಪ್ಪುಗಳನ್ನು ನಿರ್ಧಾರ ಮಾಡೋ ಸಾಮರ್ಥ್ಯವನ್ನು ಕಳ್ಕೊಂಡಾಗ ಇಂತಹ ಕ್ಷಣ ಬಂದಿರುತ್ತೆ. ಸಂಘರ್ಷವನ್ನು ಪರಿಹರಿಸೋ ಬದಲು ತಪ್ಪಿಸಿಕೊಳ್ಳೋಕ್ಕೆ ಅವರು ಬಯಸ್ತಾರೆ. ಎಷ್ಟೋ ಸಲ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಧ್ಯಾತ್ಮಿಕತೆ ಮಾರ್ಗವನ್ನು ಅನುಸರಿಸೋದನ್ನು ಕೂಡ ನಾವು ನೋಡ್ತೀವಿ. ಇನ್ನು ಎಷ್ಟೋ ಜನರು ಅನಿಶ್ಚಿತತೆ ಸ್ಥಿತಿಯಲ್ಲಿ ಜಗತ್ತನ್ನು ತ್ಯಜಿಸ್ತಾರೆ. ಆದರೆ ನಿಜವಾದ ತ್ಯಾಗ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಇದು ಪಲಾಯನವಾದದ ಹಾದಿಯಾಗಿರಲ್ಲ. ಒಬ್ಬನು ಜಗತ್ತಿನಲ್ಲಿ ವಾಸಿಸೋವರೆಗೂ ಒಬ್ಬರ ಸ್ವಂತ ಕರ್ಮಗಳನ್ನು ಕೌಶಲ್ಯದಿಂದ ನಿರ್ವಹಿಸೋದು ಅತಿ ಅವಶ್ಯಕವಾಗಿರುತ್ತೆ. ವೈರಾಗ್ಯ ಎನ್ನೋದು ಎಲ್ಲ ಮಾರ್ಗಗಳಲ್ಲೂ ತುಂಬ ಅತ್ಯುನ್ನತವಾಗಿದೆ. ಆದರೆ ಇದು ಪಲಾಯನವಾದದ ಮಾರ್ಗ ಅಲ್ಲ. ಒಬ್ಬರು ಜಗತ್ತಿನಲ್ಲಿ ವಾಸಿಸೋವರೆಗೂ ತಮ್ಮ ಸ್ವಂತ ಕರ್ಮಗಳನ್ನು ಕೌಶಲ್ಯದಿಂದ ನಿರ್ವಹಿಸೋದು ತುಂಬ ಅವಶ್ಯಕ. ಅರ್ಜುನನ ವಾದ ಅವನ ತೀವ್ರವಾದ ಅನಿಶ್ಚಿತತೆಯನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಗೆಲುವಿನ ಭಯ ಮತ್ತು ಸೋಲೋ ಭಯ ಎರಡರಿಂದನೂ ಅವನು ಗೀಳಾಗಿದ್ದಾನೆ. ಒಬ್ಬನು ಸರಿ ತಪ್ಪುಗಳ ಪ್ರಜ್ಞೆಯನ್ನು ಕಳ್ಕೊಂಡಾಗ ಅಂತಹ ಅನಿಶ್ಚಿತತೆ ಬರುತ್ತೆ ಮತ್ತು ಅಂತಹ ಅನಿರ್ದಿಷ್ಟ ವ್ಯಕ್ತಿ ಜೀವನದ ಯುದ್ಧದಲ್ಲಿ ಹೋರಾಡೋಕ್ಕೆ ಅಸಮರ್ಥನಾಗ್ಬಿಡ್ತಾನೆ. ಅರ್ಜುನ ತನ್ನ ಮನಸ್ಸು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಎನ್ನೋದನ್ನು ಒಪ್ಕೊಳ್ತಾನೆ. ಅವನು ಅನುಮಾನಗಳಿಂದ ತುಂಬಿರ್ತಾನೆ ಮತ್ತು ನಿರ್ದಾಕ್ಷಿಣ್ಯನಾಗಿರ್ತಾನೆ. ಒಬ್ಬನು ತನ್ನ ಗೊಂದಲವನ್ನು ಒಪ್ಕೊಂಡಾಗ ಅವನು ಒಂದು ಹೆಜ್ಜೆ ಮುಂದೆ ಹೋದ ಹಾಗೇನೆ. ಯಾಕಂದರೆ ಅವನು ಇನ್ನು ಕಲಿಯೋಕ್ಕೆ ಸಿದ್ಧನಾಗಿದ್ದೀನಿ ಎನ್ನೋದನ್ನು ಅದು ತೋರಿಸುತ್ತೆ. ಅರ್ಜುನನ ಸಂಕಷ್ಟದಿಂದ ನಾವು 2 ಪಾಠಗಳನ್ನು ಕಲಿತೀವಿ. ಮೊದಲನೇದಾಗಿ, ಯಾವುದೇ ನಾಯಕ, ಸಾಧಕ ಅಥವಾ ಮಹತ್ವಾಕಾಂಕ್ಷಿ ತನ್ನ ಮಾರ್ಗವನ್ನು ಲಘುವಾಗಿ ತಗೊಳ್ಬಾರ್ದು. ಆಗ ಅವನು ದುಃಖ, ದಿಗ್ಭ್ರಮೆ, ಹತಾಶೆ ಸ್ಥಿತಿಗೆ ಹಿಂದಿರುಗಲ್ಲ. ಎರಡನೇದಾಗಿ, ಪ್ರತಿಯೊಬ್ಬರ ಜೀವನದಲ್ಲೂ ಸರಿ ತಪ್ಪುಗಳನ್ನು ನಿರ್ಧರಿಸೋ ಸಮಯ ಬಂದೇ ಬರುತ್ತೆ. ಯಾವುದೇ ಅನಾಹುತವಾಗಿದ್ರೂ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಮ್ಮ ಸಮಚಿತ್ತವನ್ನು ಕಳೆದುಕೊಳ್ಳದೆ ಇರೋಂಥವ್ರು ಮತ್ತು ತಾತ್ಕಾಲಿಕ ಅಡಚಣೆ ಅಥವಾ ಅನಿಶ್ಚಿತತೆ ಸ್ಥಿತಿ ಇದ್ದಾಗ ಆ ಸಮಸ್ಯೆಯಿಂದ ಚೇತರಿಸಿಕೊಳ್ಳೋಕ್ಕೆ ಸಾಧ್ಯವಾಗವರು ನಿಜವಾಗ್ಲೂ ಶ್ರೇಷ್ಠ ಪುರುಷರು ಅಂತ ಅನಿಸ್ಕೋತಾರೆ. ನಿಜವಾಗ್ಲೂ ನಮ್ಮನ್ನು ನಾವು ಕಂಡುಕೊಳ್ಳೋದು ನಮಗೆ ಕಷ್ಟಗಳು ಎದುರಾದಾಗ, ಸಮಸ್ಯೆಗಳು ಎದುರಾದಾಗಲೇ ನಮ್ಮನ್ನು ನಾವು ನಿಜವಾಗ್ಲೂ ಕಂಡುಕೊಳ್ತೀವಿ.
ಸಂತೋಷವಾಗಿದ್ದಾಗ ನಮಗೆ ನಾವು ಏನು ಅನ್ನೋದು ಗೊತ್ತಾಗಲ್ಲ. ಯಾವಾಗ ಸಮಸ್ಯೆಗಳು ಎದುರಾಗುತ್ತೆ ಆವಾಗಲೇ ನಾವು ಯಾರು, ನಾವು ಹೇಗಿರ್ತೀವಿ, ನಮ್ಮ ಸ್ಥಿತಿ ಹೇಗಿರುತ್ತೆ ಎನ್ನೋದನ್ನು ಕಂಡುಕೊಳ್ಳೋದು ಆ ಸಮಯದಲ್ಲೇ ಆಗಿರುತ್ತೆ. ಅರ್ಜುನ ಅನುಭವಿಸಿದಂಥ ಗಂಭೀರವಾದ ಮಾನಸಿಕ ಅಸ್ವಸ್ಥತೆಯಿಂದನೂ ಒಬ್ಬರು ಚೇತರಿಸ್ಕೊಳ್ಬಹುದು ಎನ್ನೋದನ್ನು ಅರ್ಥಕೋಬೇಕು. ಜೀವನದ ಆಳವಾದ ಆಯಾಮಗಳನ್ನು ಅರ್ಥಕೊಳ್ಳೋ ಮೂಲಕ ಆತ್ಮಸ್ಥೈರ್ಯವನ್ನು ಮರಳಿ ಪಡೆಯೋಕ್ಕೆ ಸಾಧ್ಯ. ಒಬ್ಬನು ಸಾಧನಾ ವ್ಯವಸ್ಥೆನ ಚೆನ್ನಾಗಿ ಆಯೋಜಿಸ್ಕೊಂಡ್ರೆ ಒಂದೆರಡು ಸಲ ಎಡವಬಹುದು, ಆದರೆ ಅವನು ಮತ್ತೆ ಆ ಮಾರ್ಗವನ್ನು ತುಳಿತಾನೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ಅಡೆತಡೆಗಳನ್ನು ಎದುರಿಸ್ತಾನೆ. ಕೆಲವೊಮ್ಮೆ ತನ್ನ ಶಕ್ತಿಯನ್ನು ಸಂಗ್ರಹಿಸೋಕೆ ಸಾಧ್ಯ ಇಲ್ಲ ಅಂತಾನೂ ಅನಿಸುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಅದು ಸಹಜ. ಆದರೆ ಶ್ರೇಷ್ಠ ಗುರುಗಳಿಂದ ಮಾರ್ಗದರ್ಶನ ಪಡೆದ ಅರ್ಜುನನಂಥವರು ಸರಿಯಾದ ದೃಷ್ಟಿಕೋನದ ಕೊರತೆಯಿಂದ ಉಂಟಾಗೋ ದುಃಖದಿಂದ ಸುರಕ್ಷಿತವಾಗಿ ಹೊರಬರ್ತಾರೆ. ತನ್ನ ದುಃಖದಲ್ಲಿ ಅರ್ಜುನ ತನ್ನ ಸಮತೋಲನವನ್ನು ಕಳ್ಕೊಳ್ತಾನೆ ಮತ್ತು ಸಹಾಯಕ್ಕಾಗಿ ಸರಳವಾಗಿ ಅಳುತ್ತಾನೆ. ಶ್ರೀಕೃಷ್ಣ ಜೀವನದ ಎಲ್ಲ ಹಂತಗಳಲ್ಲೂ ಬೇಕಾಗಿರೋ ಶಕ್ತಿಗಳ ಪರಿಪೂರ್ಣವಾದ ಜ್ಞಾನ ಮತ್ತು ಪಾಂಡಿತ್ಯವನ್ನು ಹೊಂದಿದ್ದಾನೆ. ಅವನು ಅರ್ಜುನನನ್ನು ಸಮಚಿತ್ತದ ಸ್ಥಿತಿಗೆ ಮರಳಿ ತರ್ತಾನೆ. ಅರ್ಜುನ ತನ್ನನ್ನು ತಾನು ದುರ್ಬಲಗೊಳಿಸದ ಹಾಗೆ, ಚದುರಿ ಹೋಗದ ಹಾಗೆ ಅಥವಾ ವಿಚಲಿತನಾಗದಂತೆ ಅವನನ್ನು ಪ್ರೋತ್ಸಾಹಿಸ್ತಾನೆ. ನಾವು ಕೂಡ ಜೀವನದಲ್ಲಿ ವಿಚಲಿತರಾದಾಗ ಅಥವಾ ಅಸಮತೋಲನಗೊಂಡಾಗ ನಾವು ಒಂದು ಸಲ ಈ ಭಗವದ್ಗೀತೆಯನ್ನು ನೋಡ್ತಾ ಹೋದಾಗ ಅಥವಾ ನಮ್ಮಲ್ಲಿಯೇ ನಾವು ಪ್ರಯಾಣವನ್ನು ಮಾಡಿದಾಗ ಆ ಎಲ್ಲ ಪರಿಸ್ಥಿತಿಗಳಿಂದ ಹೊರಬರೋ ಮಾರ್ಗವನ್ನು ಕಂಡುಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇದೆ. ನಮಗೆ ಭಗವದ್ಗೀತೆ ಇವೆಲ್ಲವುಗಳ ತಿಳುವಳಿಕೆಯನ್ನು, ಜ್ಞಾನವನ್ನು ಹಂತ ಹಂತವಾಗಿ ನೀಡ್ತಾ ಹೋಗುತ್ತೆ. 9 ಮತ್ತು 10ನೇ ಶ್ಲೋಕ ಸಂಜಯನ ಮಾತುಗಳಾಗಿರುತ್ತೆ. ಶತ್ರುಗಳನ್ನು ಸುಡೋ ನಿದ್ರಾಭಂಗನಾದ ಅರ್ಜುನ ಇಂದ್ರಿಯಗಳ ಅಧಿಪತಿಯಾದ ಕೃಷ್ಣನಿಗೆ ಇವುಗಳನ್ನೆಲ್ಲ ಹೇಳಿದ ನಂತರ ಮತ್ತೆ ಗೋವಿಂದನನ್ನು ಉದ್ದೇಶಿಸಿ ನಾನು ಯುದ್ಧ ಮಾಡಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿ ಮೌನವಾಗ್ತಾನೆ. ನಂತರ ಅವನಿಗೆ ಶ್ರೀಕೃಷ್ಣ ತನ್ನ ಮಾತುಗಳನ್ನು ಹೇಳ್ತಾನೆ ಅಂತ ಸಂಜಯ ಹೇಳ್ತಾನೆ. ಅರ್ಜುನ ತಾನು ಯುದ್ಧ ಮಾಡಲ್ಲ ಅಂತ ಪ್ರತಿಪಾದಿಸ್ತಾನೆ. ಹೊರನೋಟಕ್ಕೆ ಶರಣಾಗತಿಯನ್ನು ಪ್ರತಿಪಾದಿಸಿದ್ರು ಶ್ರೀಕೃಷ್ಣನ ಮಾತುಗಳನ್ನು ಕೇಳೋಕೆ ತಾನು ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ ಅಂತ ತೋರಿಸ್ತಾನೆ. ಇದರ ಕೆಳಗಡೆ ಸೂಕ್ಷ್ಮ ಕ್ಷೇತ್ರದಲ್ಲಿ ಕಾಮ, ದುರಾಸೆ ಮತ್ತು ಬಾಂಧವ್ಯದ ಸುಪ್ತ ಬೀಜ ಅಡಗಿರುತ್ತೆ. ಇವೆಲ್ಲವೂ ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ. ಈ ಕಾರಣಕ್ಕಾಗಿ ಒಬ್ಬನು ಗುರುವಿನ ಸಲಹೆಯನ್ನು ಅನುಸರಿಸೋಕೆ ಸಾಧ್ಯವಾಗಲ್ಲ ಮತ್ತು ಅವರೊಂದಿಗೆ ವಾದವನ್ನು ಮಾಡೋಕ್ಕೆ ಆರಂಭಿಸ್ತಾರೆ. ಒಬ್ಬ ವಿದ್ಯಾರ್ಥಿ ತನ್ನ ಗುರುವಿನ ಆಧ್ಯಾತ್ಮಿಕ ಸಾಧನೆಯನ್ನು ಒಪ್ಪಿಕೊಂಡ ನಂತರ ಮತ್ತು ಅವರಿಗೆ ಶರಣಾಗೋಕ್ಕೆ ನಿರ್ಧರಿಸಿದ ನಂತರನೂ ವಿದ್ಯಾರ್ಥಿಗೆ ಇನ್ನು ನೇರವಾದ ಅನುಭವದ ಕೊರತೆಯಿಂದಾಗಿ ಆ ಶರಣಾಗತಿ ಪೂರ್ಣವಾಗಿರಲ್ಲ. ನೇರ ಅನುಭವ ಇಲ್ಲದೇ ಆತ್ಮವಿಶ್ವಾಸ ಮತ್ತು ಸಂಪೂರ್ಣ ಶರಣಾಗತಿ ಅಸಾಧ್ಯವಾಗಿರುತ್ತೆ. ಅರ್ಜುನ ತನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಬಯಸ್ತಾನೆ. ಆದ್ದರಿಂದ ಅವನು ಇನ್ನೂ ಸ್ವಲ್ಪ ಪ್ರತಿರೋಧವನ್ನು ಹೊಂದಿದ್ರೂ ಶ್ರೀಕೃಷ್ಣನನ್ನು ತನ್ನ ಗುರುವಾಗಿ ಸ್ವೀಕರಿಸ್ತಾನೆ. ಪ್ರತಿರೋಧ ಅನ್ನೋದು ಒಂದು ಅಭ್ಯಾಸ ಆಗಿರುತ್ತೆ. ಆ ಅಭ್ಯಾಸ ಹಾನಿಕಾರಕ ಅಂತ ಗೊತ್ತಿದ್ರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಜನರಿಗೆ ಸಾಧ್ಯವಾಗ್ತಾ ಇರಲ್ಲ. ಅಸಹಾಯಕತೆ ಮತ್ತು ಜ್ಞಾನದ ಕೊರತೆಯಿಂದಾಗಿ ಪ್ರತಿರೋಧ ಸಂಭವಿಸುತ್ತೆ. ಆದ್ದರಿಂದ ಅಭ್ಯಾಸ ಮತ್ತು ಜ್ಞಾನ ಎರಡೂ ಕೂಡ ತುಂಬ ಅಗತ್ಯ. ಯಾರಿಗೆ ಒಂದು ವಿಷಯದ ಕುರಿತಾಗಿ ಅಜ್ಞಾನ ಇರುತ್ತೆ ಅಥವಾ ತಿಳುವಳಿಕೆ ಇರಲ್ಲ, ಅವರು ಆ ವಿಷಯದ ಕುರಿತಾಗಿ ಯಾರು ಏನೇ ಹೇಳಿದ್ರೂ ಪ್ರತಿರೋಧವನ್ನು ಅಂದರೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಯಾಕಂದರೆ ಆ ವಿಷಯದ ತಿಳುವಳಿಕೆ ಅವರಲ್ಲಿ ಇಲ್ಲದೆ ಇರೋದ್ರಿಂದ ಆ ಪ್ರತಿರೋಧ ಉಂಟಾಗ್ತಾ ಇರುತ್ತೆ. ತಾನು ಯುದ್ಧ ಮಾಡಲ್ಲ ಅಂತ ಪ್ರತಿಪಾದಿಸಿದ ನಂತರ ಅರ್ಜುನ ತನ್ನ ದುಃಖದಿಂದ ಮೌನಕ್ಕೊಳಗಾಗ್ತಾನೆ. ಮೌನ ಅನ್ನೋದು ಮನಸ್ಸನ್ನು ಏಕಮುಖವಾಗಿಸುತ್ತೆ.
ಆದ್ದರಿಂದ ಒಬ್ಬನು ದುಃಖದಲ್ಲಿದ್ದರೆ ದುಃಖ ಮೌನದಲ್ಲಿ ಹೆಚ್ಚು ತೀವ್ರವಾಗುತ್ತೆ. ಒಬ್ಬನು ಪ್ರೀತಿಸ್ತಾ ಇದ್ದರೆ ಮೌನ ಪ್ರೀತಿಯ ಭಾವನೆಯನ್ನು ತೀವ್ರಗೊಳಿಸುತ್ತೆ. ಒಬ್ಬರು ಆತ್ಮಸಾಕ್ಷಾತ್ಕಾರದ ಹಾದಿಯಲ್ಲಿದ್ದರೆ ಮೌನ ಯಾವುದೇ ಗೊಂದಲವನ್ನು ನೀಡಲ್ಲ, ಆದರೆ ನಿರೀಕ್ಷೆಗೂ ಮೀರಿದ ಅಂದರೆ ಅಂದಾಜನ್ನು ಮಾಡೋಕ್ಕಾಗದೇ ಇರುವಂತಹ ಸಂತೋಷವನ್ನು ನೀಡುತ್ತೆ. ಸೋಲುವಿಕೆ ಒಬ್ಬನನ್ನು ನಿಷ್ಕ್ರಿಯವಾದ ಮಾರ್ಗಕ್ಕೆ ಹಿಮ್ಮೆಟ್ಟುವಂತೆ ಮಾಡುತ್ತೆ. ಒಬ್ಬ ಯೋಧ ಅಥವಾ ಮಹತ್ವಾಕಾಂಕ್ಷಿ ಅದನ್ನು ನಿರೀಕ್ಷಿಸಲ್ಲ, ಬದಲಿಗೆ ಇತರರು ಅನುಸರಿಸೋಕೆ ಒಂದು ಉದಾಹರಣೆಯನ್ನು ಹೊಂದಿಸಬೇಕು. ಅರ್ಜುನ ಹೋರಾಡೋಕ್ಕೆ ನಿರಾಕರಿಸೋದು ಪಲಾಯನವಾದನೆ ಹೊರತು ಪುಣ್ಯ ಅಲ್ಲ, ಇದು ವೈರಾಗ್ಯ ಅಲ್ಲ. ಯಾಕಂದರೆ ವೈರಾಗ್ಯ ಮಾಡೋವನು ಎಲ್ಲ ಪ್ರಾಪಂಚಿಕ ಆಸೆಗಳನ್ನು ಜ್ಞಾನದ ಬೆಂಕಿಯಲ್ಲಿ ಸುಡಬೇಕು. ಅರ್ಜುನ ಅದನ್ನು ಅರ್ಥ ಮಾಡ್ಕೊಳ್ಳದೆ ಪರಿತ್ಯಾಗದ ಬಗ್ಗೆ ಮಾತಾಡ್ತಾನೆ. ದುರ್ಬಲ ಕ್ಷಣದಲ್ಲಿ ಒಬ್ಬರು ಆ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನಿಸೋಕೆ ಮತ್ತು ಒಬ್ಬ ವ್ಯಕ್ತಿಗೆ ಮತ್ತು ಒಟ್ಟಾರೆಯಾಗಿ ಸಮಾಜಕ್ಕೆ ಪ್ರಮುಖ ಆಸಕ್ತಿಯ ವಿಷಯಗಳೊಂದಿಗೆ ವ್ಯವಹರಿಸೋ ಬದಲು ತ್ಯಜಿಸುವಿಕೆ ಬಗ್ಗೆ ಯೋಚಿಸ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ವೈರಾಗ್ಯದ ಮಾರ್ಗವನ್ನು ಅನುಸರಿಸ್ತಾ ಇರೋನು ಹೇಡಿ ಮತ್ತು ಪಲಾಯನವಾದಿಯಾಗಿರ್ತಾನೆ. ಅರ್ಜುನನಿಂದ ವ್ಯಕ್ತವಾಗ್ತಾ ಇರೋ ಶಾಂತಿವಾದ ಅಹಿಂಸೆಯ ತತ್ವಶಾಸ್ತ್ರಕ್ಕಿಂತ ಸನ್ನಿವೇಶಕ್ಕೆ ಪ್ರತಿಕ್ರಿಯಿಸೋ ಸಂಪೂರ್ಣ ವಿಭಿನ್ನ ಮಾರ್ಗ ಆಗಿದೆ. ಶಾಂತಿವಾದದಲ್ಲಿ ಒಬ್ಬನಿಗೆ ಪರಿಸ್ಥಿತಿ ಮೇಲೆ ನಿಯಂತ್ರಣ ಇರಲ್ಲ, ಆದರೆ ಅಹಿಂಸೆಯಲ್ಲಿ ಒಬ್ಬನು ಪ್ರೀತಿಯ ತತ್ವವನ್ನು ನಿರಾಕರಣೆ ಮೂಲಕ ವ್ಯಕ್ತಪಡಿಸ್ತಾನೆ. ಇನ್ನೊಬ್ಬರಿಗೆ ಹಾನಿ ಮಾಡದೇ ಇರೋದು, ನೋಯಿಸದೇ ಇರೋದು, ತೊಂದರೆ ಕೊಡದೇ ಇರೋದು, ಕೊಲ್ಲದೇ ಇರೋದು, ಇವೆಲ್ಲವೂ ಅದರಲ್ಲಿ ಬಂದಿರುತ್ತೆ. ಯೋಗದ ಬೋಧನೆ ಪ್ರಮುಖ ಭಾಗವಾದ ಅಹಿಂಸಾ ಸಂವಹನವನ್ನು ಅನ್ವಯಿಸಿದ್ರೆ ಅವನು ನಿಜವಾಗಿಯೂ ಪ್ರೀತಿಸೋಕೆ ಸಾಧ್ಯ ಆಗತ್ತೆ. ಒಬ್ಬನು ಮನಸ್ಸು, ಕರ್ಮ ಮತ್ತು ಮಾತಿನ ಮೂಲಕ ಹೇಗೆ ಪ್ರೀತಿಸಬೇಕು ಎನ್ನುವುದನ್ನು ಕಲಿತಾಗ ಅವನು ಸತ್ಯವನ್ನು ಅಭ್ಯಾಸ ಮಾಡೋಕ್ಕೆ ಆರಂಭಿಸ್ತಾನೆ. ಪ್ರೀತಿ ಮೊದಲು ಬರುತ್ತೆ, ಸತ್ಯ ಆನಂತರ ಬರುತ್ತೆ. ಆದರೆ ಪ್ರೀತಿ ಮತ್ತು ಸತ್ಯ ವಾಸ್ತವವಾಗಿ ಸಮಾನಾರ್ಥಕವಾಗಿದೆ. ಒಂದು ಸತ್ಯದ ಅಭಿವ್ಯಕ್ತಿ ಮತ್ತು ಇನ್ನೊಂದು ಸತ್ಯವಾಗಿರುತ್ತೆ. ಇವೆರಡೂ ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಇವನ್ನು ಬೇರ್ಪಡಿಸೋಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಯಾರಾದರೂ ವಿಫಲರಾದಾಗ ಅಥವಾ ಸಾಮರ್ಥ್ಯ ಇಲ್ಲದೆ ಇದ್ದಾಗ ಏನಾದರೂ ಸಾಧಿಸೋಕ್ಕೆ ಅವರು ಹಿಂದೇಟು ಹಾಕ್ತಾರೆ. ಅಂತಹ ಶಾಂತಿವಾದ ಸೋಲಿನ ಉತ್ಪನ್ನ ಆಗಿರುತ್ತೆ ಮತ್ತು ಯಾವುದೇ ಸೃಜನಶೀಲ ಗುಣ ಅಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಅವನು ಒಂದು ಸನ್ನಿವೇಶವನ್ನು ನಿಭಾಯಿಸೋಕೆ ಸಾಧ್ಯವಾಗದ ಸಮಯ ಬರುತ್ತೆ. ನಂತರ ಅವನು ನಿಧಾನವಾಗಿ ಅದರಿಂದ ವಿಮುಖನಾಗ್ತಾ ಬರ್ತಾನೆ. ಈ ರೀತಿ ಶಾಂತಿವಾದ ಒಬ್ಬನನ್ನು ಜಡತ್ವ ಮತ್ತು ಸೋಮಾರಿತನಕ್ಕೆ ಕೊಂಡೊಯ್ಯುತ್ತೆ. ಇದು ಎಲ್ಲ ಶತ್ರುಗಳಿಗಿಂತ ದೊಡ್ಡ ಶತ್ರು ಆಗಿರುತ್ತೆ. ಸಹಜವಾಗಿ ಶಾಂತಿವಾದ ಅನ್ನೋದು ಸಂಪೂರ್ಣವಾಗಿ ವಿಭಿನ್ನ ಪ್ರೇರಣೆಯಿಂದ ಉದ್ಭವಿಸುತ್ತೆ. ಅಧರ್ಮದ ನ್ಯಾಯಸಮ್ಮತವಲ್ಲದ ಯುದ್ಧವನ್ನು ಮಾಡೋದು ಖಂಡಿತವಾಗಿ ಘೋರವಾದ ಅಪರಾಧ. ಅಂತಹ ಯುದ್ಧದಲ್ಲಿ ಭಾಗವಹಿಸದೆ ಹಿಂದೆ ಸರಿಯೋದು ಶಾಂತಿವಾದಕ್ಕೆ ಪ್ರೇರಣೆಯಾಗಿರುತ್ತೆ. ಅನ್ಯಾಯವಾಗಿ ಬೇರೆಯವರನ್ನು ಕೊಲ್ಲೋದು ಅಥವಾ ನಾಶ ಮಾಡೋಕ್ಕೆ ಬಯಸದವರಿಗೆ ಹಿಂದೆ ಸರಿಯೋ ಹಕ್ಕಿದೆ. ಅಂತಹ ಶಾಂತಿ ಪ್ರೇರಣೆ ಆರೋಗ್ಯಕರವಾಗಿರೋದು. ಅರ್ಜುನನ ವಿಷಯದಲ್ಲಿ ನ್ಯಾಯಯುತ ಕಾರಣಕ್ಕಾಗಿ ಯುದ್ಧ ಅನಿವಾರ್ಯವಾಗಿದೆ. ಅರ್ಜುನ ಯೋಧ, ಹೋರಾಟ ಮಾಡೋದು ಅವನ ಆದ್ಯ ಕರ್ತವ್ಯ. ತ್ಯಾಗ ಮಾಡೋಕ್ಕೆ ಬಯಸೋನು ಸೈನ್ಯಕ್ಕೆ ಸೇರಿ ಯುದ್ಧದಲ್ಲಿ ಭಾಗವಹಿಸಿದ್ರೆ ಅವನು ತನ್ನ ಧರ್ಮದ ಮಾರ್ಗವನ್ನು ಅನುಸರಿಸಲ್ಲ. ಧರ್ಮ ಅಂತಂದರೆ ಒಬ್ಬನು ನಿರ್ವಹಿಸಬೇಕಾಗಿರೋ ಕರ್ತವ್ಯ. ಮತ್ತು ಯುದ್ಧದ ಮಧ್ಯದಲ್ಲಿ ಒಬ್ಬ ಯೋಧ ತ್ಯಜಿಸಿದ್ರೆ ಅದು ದೊಡ್ಡ ಅವ್ಯವಸ್ಥೆಯನ್ನು ಸೃಷ್ಟಿಸುತ್ತೆ. ಕೈಕಾಲುಗಳು ತಮ್ಮ ಕರ್ತವ್ಯವನ್ನು ಮರೆತು ನೋಡೋಕೆ ಆರಂಭಿಸಿದ್ರೆ ಮತ್ತು ಕಿವಿ ಕೇಳೋದನ್ನು ಬಿಟ್ಟು ನೋಡೋಕೆ ಅಥವಾ ರುಚಿ ನೋಡೋಕೆ ಪ್ರಯತ್ನವನ್ನು ಆರಂಭಿಸಿದ್ರೆ ನಮ್ಮ ಜೀವನನೇ ಅಸ್ತವ್ಯಸ್ತವಾಗಿಬಿಡತ್ತೆ. ಒಬ್ಬರ ಧರ್ಮವನ್ನು ತಿಳ್ಕೊಳ್ಳೋದು, ಸರಿಯಾದ ಕ್ರಮ ಮತ್ತು ಸರಿಯಾದ ಸಮಯವನ್ನು ತಿಳಿದುಕೊಳ್ಳೋದು ಮುಖ್ಯ. ಅರ್ಜುನನ ಧರ್ಮ ಅಂದರೆ ಯುದ್ಧ ಮಾಡೋದೇ ಹೊರತು ನಿವೃತ್ತಿ ಅಲ್ಲ. ಅರ್ಜುನನ ವೈರಾಗ್ಯದ ಚಿಂತನೆ ಕೇವಲ ಪಲಾಯನವಾಗಿದೆಯೇ ಹೊರತು ಅವನು ಯುದ್ಧ ಭೂಮಿಯಲ್ಲಿ ಇರೋವರೆಗೂ ಆಲೋಚನೆ ಕಾಣಿಸೋದಿಲ್ಲ.
ಅರ್ಜುನ ಸಂಜಯನ ಸಲಹೆಯಿಂದ ಅವಿವೇಕದಿಂದ ಪ್ರಭಾವಿತನಾಗಿದ್ದಾನೆ ಮತ್ತು ತನ್ನ ಕರ್ತವ್ಯವನ್ನು ನಿರ್ವಹಿಸೋಕೆ ಇಷ್ಟ ಇಲ್ಲ ಎಂದು ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಶ್ರೀಕೃಷ್ಣನಿಗೆ ಅರ್ಜುನನ ಮೇಲೆ ತುಂಬ ಸಹಾನುಭೂತಿ ಇರೋ ಕಾರಣದಿಂದ ಅರ್ಜುನನ ಪರಿಸ್ಥಿತಿಯನ್ನು ನೋಡಿ ಅವನು ನಗಲ್ಲ. ಆದರೆ ಅವನಲ್ಲಿ ಒಂದು ಮುಗುಳು ನಗು ಬರುತ್ತೆ. ಆ ನಗು ಆತ್ಮವಿಶ್ವಾಸದ ನಗುವಾಗಿರುತ್ತೆ. ಶ್ರೀಕೃಷ್ಣ ಅರ್ಜುನನನ್ನು ಅವನ ವಿನಾಶದಿಂದ ಹೊರತಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಕೊಂಡೊಯ್ಯಬಲ್ಲೆ ಎನ್ನೋ ಸಂಪೂರ್ಣ ವಿಶ್ವಾಸವನ್ನು ಹೊಂದಿದ್ದಾನೆ. ಅರ್ಜುನ ತನ್ನ ಕಾಲದ ಎಲ್ಲ ವೀರರಲ್ಲಿ ತಾನು ಶ್ರೇಷ್ಠ ಎನ್ನೋದನ್ನೇ ಮರೆತು ಬಿಡ್ತಾನೆ. ಆದರೆ ಸ್ನೇಹಿತ ಮತ್ತು ಬೋಧಕನಾದ ಶ್ರೀಕೃಷ್ಣ ಅರ್ಜುನ ಬೇರೆಯವರ ಮೇಲೆ ಅವಲಂಬಿತನಾಗಿರೋಕ್ಕೆ ಬಯಸಲ್ಲ ಮತ್ತು ಅವನು ತನ್ನ ಸ್ವಂತ ಯುದ್ಧವನ್ನು ಹೋರಾಡೋಕ್ಕೆ ಪ್ರೋತ್ಸಾಹಿಸ್ತಾನೆ. ಅರ್ಜುನ ತನ್ನ ಕಾಲದ ಎಲ್ಲ ವೀರರಲ್ಲಿ ತಾನು ಶ್ರೇಷ್ಠ ಎನ್ನೋದನ್ನೇ ಮರೆತು ಬಿಡ್ತಾನೆ. ಸ್ನೇಹಿತ ಮತ್ತು ಬೋಧಕನಾದ ಶ್ರೀಕೃಷ್ಣ ಅರ್ಜುನ ಬೇರೆಯವರ ಮೇಲೆ ಅವಲಂಬಿತನಾಗಿರೋಕ್ಕೆ ಬಯಸಲ್ಲ ಮತ್ತು ಅವನ ಸ್ವಂತ ಯುದ್ಧವನ್ನು ಹೋರಾಡೋಕ್ಕೆ ಅವನನ್ನು ಪ್ರೋತ್ಸಾಹಿಸ್ತಾನೆ. ಇಲ್ಲಿ ಮತ್ತೊಮ್ಮೆ ಭಗವದ್ಗೀತೆ ಬೋಧನೆ ನಮಗೆ ತುಂಬ ಉಪಯುಕ್ತವಾಗಿದೆ. ಹೇಗೆ ಅಂತಂದರೆ, ಎಷ್ಟೋ ಕಷ್ಟದ ಸಮಯದಲ್ಲಿ ನಾವು ನಮ್ಮ ನಿಜವಾದ ಸಾಮರ್ಥ್ಯವನ್ನೇ ಮರೆತು ಬಿಡ್ತೀವಿ. ನಮ್ಮಲ್ಲಿ ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ದುರ್ಬಲರು ಅನಿಸ್ಕೊಂಡು ಬಿಡ್ತೀವಿ, ಬೇರೆ ಯಾರದೋ ಮೇಲೆ ಅವಲಂಬಿತರಾಗ್ಬಿಡ್ತೀವಿ. ಆದರೆ ಕೃಷ್ಣನಂತಹ ಗುರು ಸಿಕ್ಕಿದಾಗ ಅಥವಾ ಒಬ್ಬ ನಿಜವಾದ ಮಾರ್ಗದರ್ಶಿ ಅಂತ ಅನಿಸ್ಕೊಂಡವನು ತನ್ನ ಮೇಲೆ ಅವಲಂಬಿತನಾಗಿರೋನಿಗೆ ಅವನ ಸ್ವಂತ ಸಾಮರ್ಥ್ಯದ ಮೇಲೆ ನಿಲ್ಲೋಕ್ಕೆ ಪ್ರೇರಣೆಯನ್ನು ನೀಡಬೇಕು. ಅವನ ನಿಜವಾದ ಸಾಮರ್ಥ್ಯವನ್ನು ಅವನಿಗೆ ಗುರುತಿಸಿ ಕೊಡಬೇಕು. ನಮ್ಮಲ್ಲಿ ತುಂಬ ಜನರು ಬೇರೆಯವರ ಮೇಲೆ ಅವಲಂಬಿತರಾಗಿರ್ತಾರೆ. ಆದರೆ ಯಾವಾಗ ಒಬ್ಬನು ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ನಿಂತಿರ್ತಾನೆ, ತನ್ನ ಸ್ವಂತ ಸಾಮರ್ಥ್ಯವನ್ನು ನಂಬಿರ್ತಾನೆ, ಅವನು ತನ್ನ ದೀಪವನ್ನು ತಾನೇ ಬೆಳಗಿಸ್ಕೊಳ್ತಾನೆ. ಒಬ್ಬ ನಿಸ್ವಾರ್ಥ ಗುರು ತನ್ನ ವಿದ್ಯಾರ್ಥಿಗೆ ಪ್ರೀತಿಯಿಂದ ಸಲಹೆ ನೀಡೋ ಹಾಗೆ ಶ್ರೀಕೃಷ್ಣ ಅರ್ಜುನನಿಗೆ ಸಹಾಯ ಬೇಕಾದಾಗ ಮುಕ್ತವಾಗಿ ಸಲಹೆ ನೀಡೋಕ್ಕೆ ಒಪ್ಕೋತಾನೆ. ಅವನು ತನ್ನ ಶಿಷ್ಯನೊಂದಿಗೆ ಯುದ್ಧ ಭೂಮಿ ಮಧ್ಯದಲ್ಲಿ ಇರ್ತಾನೆ, ಅವನಿಗೆ ಮಾರ್ಗವನ್ನು ತೋರಿಸ್ತಾನೆ ಮತ್ತು ಪ್ರತಿಯೊಬ್ಬರ ಮನಸ್ಸು ಮತ್ತು ಹೃದಯದಲ್ಲಿ ನೆಲೆಸಿರೋ ಎಲ್ಲ ಶತ್ರುಗಳನ್ನು ವಶಪಡಿಸಿಕೊಳ್ಳೋ ವಿಧಾನಗಳನ್ನು ವಿವರಿಸ್ತಾನೆ. ನಾವು ಕೆಲವೊಮ್ಮೆ ದುರ್ಬಲರಾಗ್ಬಿಡ್ತೀವಿ ಮತ್ತು ನಮ್ಮ ಬೆಳವಣಿಗೆಗೆ ಹಾನಿಕಾರಕವಾದ ನಕಾರಾತ್ಮಕ ಸಲಹೆಗೆ ಗುರಿಯಾಗ್ತೀವಿ. ಆದರೆ ಒಬ್ಬ ನಿಜವಾದ ಮಾರ್ಗದರ್ಶಕನ ನಿರ್ಣಯ ಮತ್ತು ನಿಸ್ವಾರ್ಥ ಸಲಹೆಯಿಂದ ನಮ್ಮ ಸಮತೋಲನ ಮನಸ್ಥಿತಿಯನ್ನು ಮರಳಿ ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ತನ್ನ ವಿದ್ಯಾರ್ಥಿಯನ್ನು ಮುನ್ನಡೆಸೋದು ಮತ್ತು ಸ್ವಂತ ನೇರ ಅನುಭವದಿಂದ ಪಡೆದ ಆಳವಾದ ಜ್ಞಾನವನ್ನು ನೀಡೋದು ಮಾರ್ಗದರ್ಶಿ ಜವಾಬ್ದಾರಿಯಾಗಿರುತ್ತೆ. ಒಬ್ಬರ ಸಂಘರ್ಷವನ್ನು ಪರಿಹರಿಸೋಕೆ ಪ್ರಯತ್ನಿಸ್ತಾ ಇದ್ದಾಗ ಸರಿಯಾದ ಮಾರ್ಗದರ್ಶಿಯನ್ನು ಆರಿಸೋದು ತುಂಬ ಮುಖ್ಯವಾಗಿರುತ್ತೆ. ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನೀಡ್ತಾ ಇರೋ ಚಿಕಿತ್ಸೆ ಸ್ವಯಂ ಜ್ಞಾನ, ಆಂತರಿಕ ಸ್ಥಿತಿಗಳ ಸಂಘಟನೆ ಅಥವಾ ಸಾಧನಾ ವಿಧಾನಗಳ ವಿವರಣೆ ಮತ್ತು ಒಬ್ಬರ ಕರ್ತವ್ಯಗಳನ್ನು ಕೌಶಲ್ಯದಿಂದ ಮತ್ತು ನಿಸ್ವಾರ್ಥವಾಗಿ ನಿರ್ವಹಿಸೋ ಮಾರ್ಗವನ್ನು ಒಳಗೊಂಡಿದೆ. ಶ್ರೀಕೃಷ್ಣ ಅರ್ಜುನನಿಗೆ ನೀಡ್ತಾ ಇರೋದು ಕೇವಲ ಮೇಲ್ಮಟ್ಟದ ಸಮಸ್ಯೆ ಅಥವಾ ಲಕ್ಷಣಗಳಿಗೆ ಮಾತ್ರ ವ್ಯವಹರಿಸಲ್ಲ, ಬದಲಿಗೆ ಅರ್ಜುನನ ಸಂಪೂರ್ಣ ಅಸ್ತಿತ್ವವನ್ನು ಪ್ರಾರಂಭದಿಂದ ಅಂತಿಮ ಗುರಿವರೆಗೆ ಪರಿಹರಿಸ್ತಾನೆ. ಅವನು ತನ್ನ ಎಲ್ಲ ಗೊಂದಲದಿಂದ, ಹತಾಶೆಯಿಂದ, ಖಿನ್ನತೆಯಿಂದ, ಭಯದಿಂದ, ಪಾಪ ಪ್ರಜ್ಞೆಯಿಂದ ಹೊರಬಂದು ಆತ್ಮವಿಶ್ವಾಸದಿಂದ ಯುದ್ಧವನ್ನು ಮಾಡೋಕ್ಕೆ ಅವನನ್ನು ಸನ್ನದ್ಧಗೊಳಿಸ್ತಾನೆ. ಇವೆಲ್ಲ ಉಪದೇಶಗಳು ಕೂಡ ನಮ್ಮ ಜೀವನಕ್ಕೆ ತುಂಬ ಅವಶ್ಯವಾಗಿರುತ್ತೆ. ಯಾಕೆ ಅಂತಂದರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ನಾವು ಮಾನಸಿಕವಾದ ಖಿನ್ನತೆಗೆ ಒಳಗಾಗ್ತೀವಿ, ಭಯಗೊಳ್ತೀವಿ, ಆತಂಕದಲ್ಲಿರ್ತೀವಿ. ಅದೇ ರೀತಿ ಹತಾಶೆ, ಪ್ರತಿಯೊಂದು ಕೂಡ ಕೀಳರಿಮೆ, ಇವೆಲ್ಲವುಗಳಿಂದ ತುಂಬಿ
ನಮ್ಮ ಜೀವನನೇ ಅಸ್ತವ್ಯಸ್ತವಾಗಿರುತ್ತೆ. ಅಂತಹ ಅಸ್ತವ್ಯಸ್ತವಾಗಿರೋ ಜೀವನವನ್ನು ಸಮಸ್ಥಿತಿಗೆ ತಗೊಂಡು ಹೋಗೋಕ್ಕೆ, ಆತ್ಮವಿಶ್ವಾಸದಲ್ಲಿ ಜೀವನವನ್ನು ನಡೆಸೋಕ್ಕೆ ನಮಗೆ ಶ್ರೀಕೃಷ್ಣ ಅರ್ಜುನನಿಗೆ ನೀಡಿರುವ ಪ್ರತಿಯೊಂದು ಉಪದೇಶಗಳು ಕೂಡ ಅತಿ ಅವಶ್ಯವಾಗಿರುತ್ತೆ. ಇಂದು ಯಾವುದೇ ರೀತಿಯ ಸಂಕೀರ್ಣತೆಯನ್ನು ಅನುಭವಿಸ್ತಾ ಇರೋ ವ್ಯಕ್ತಿಯಾದರೂ ಕೂಡ ಈ ಉಪದೇಶಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದಾಗ ನಿಧಾನವಾಗಿ ಅವನು ತನ್ನ ಎಲ್ಲ ಕೀಳರಿಮೆ, ಸಂಕೀರ್ಣದಿಂದ, ಭಯ ಇವೆಲ್ಲವುಗಳಿಂದ ಮುಕ್ತನಾಗಿ ಆತ್ಮವಿಶ್ವಾಸದ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಎನ್ನೋದು ಭಗವದ್ಗೀತೆ ನಮಗೆ ಅರ್ಜುನನ ಮೂಲಕ ತಿಳಿಸಿಕೊಡುತ್ತೆ. ನಾವೆಲ್ಲರೂ ಜೀವನದಲ್ಲಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಜನ್ಮವನ್ನು ಪಡ್ಕೊಂಡಿದ್ದೀವಿ. ನಮ್ಮ ಜೀವನಕ್ಕೆ ಒಂದು ಉದ್ದೇಶ ಇದೆ. ಪ್ರತಿಯೊಬ್ಬನಿಗೂ ಏನೋ ಒಂದು ಗುರಿಯನ್ನು ಇಟ್ಟುಕೊಂಡಿರ್ತಾನೆ. ಆ ಗುರಿಯನ್ನು ತಲುಪಬೇಕು ಅಂತಂದಾಗ ಶ್ರೀಕೃಷ್ಣ ನೀಡಿರೋ ಸಲಹೆ, ಮಾರ್ಗದರ್ಶನ, ಉಪದೇಶ ಇವೆಲ್ಲವೂ ಕೂಡ ನಮಗೆ ನಮ್ಮ ಗುರಿಯನ್ನು ತಲುಪೋಕೆ ಸಹಾಯವನ್ನು ಮಾಡುತ್ತೆ. ಜ್ಞಾನಿಯ ಮೂಲಕ ಪಡೆದ ಸಲಹೆ, ಗುರುವಿನ ಮೂಲಕ ಪಡೆದ ಸಲಹೆ ನಮ್ಮನ್ನು ನಮ್ಮ ಅಂತಿಮ ಗುರಿಯವರೆಗೆ ತಲುಪಿಸುತ್ತೆ. ಆದರೆ ಅವಿವೇಕಿಯಿಂದ ಪಡೆದಿರೋ ಸಲಹೆ ನಮ್ಮನ್ನು ನಮ್ಮ ಗುರಿಯಿಂದ, ನಮ್ಮ ನಿರ್ಧಾರದಿಂದ ವಿಮುಖರನ್ನಾಗಿ ಮಾಡುತ್ತೆ. ನಾವು ಯಾರಿಂದ ಸಲಹೆಯನ್ನು ತಗೋತೀವಿ ಎನ್ನೋದು ಮುಖ್ಯವಾಗಿರುತ್ತೆ. ಯಾಕೆಂದರೆ ನಾನು ಮೊದಲೇ ಹೇಳಿರೋ ಹಾಗೆ ಸಲಹೆ ಅನ್ನೋದು ಸಂಮೋಹನದ ಹಾಗೆ ಕೆಲಸವನ್ನು ಮಾಡುತ್ತೆ. ಅದಕ್ಕೋಸ್ಕರ ನಾವು ಯಾರ ಹತ್ರ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದೀವಿ ಎನ್ನೋದನ್ನು ನೋಡಬೇಕು. ಗೊಂದಲ ಇರೋ ವ್ಯಕ್ತಿಯಲ್ಲಿ ಹೋಗಿ ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಆ ವ್ಯಕ್ತಿ ನಮ್ಮೊಳಗಡೆ ಇನ್ನೂ ಹೆಚ್ಚಿನ ಗೊಂದಲಗಳನ್ನೇ ಸೃಷ್ಟಿಸಬಹುದು. ಉಪನಿಷತ್ತುಗಳು ಹೇಳೋ ಹಾಗೆ ಕುರುಡರು ಕುರುಡರನ್ನು ಮುನ್ನಡೆಸ್ತಾರೆ, ಆದರೆ ಯಾವುದೇ ಭರವಸೆ ಇರಲ್ಲ ಅಂತ. ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋಕ್ಕೆ ಸರಿಯಾದ ಆ ವಿಷಯದಲ್ಲಿ ತಿಳುವಳಿಕೆ ಇರೋ ವ್ಯಕ್ತಿಯಲ್ಲಿ ಮಾರ್ಗದರ್ಶನವನ್ನು ಪಡ್ಕೋಬೇಕು. ಮುಂದಿನ ಶ್ಲೋಕಗಳ ಮೂಲಕ ನಾವು ಇನ್ನೂ ಹೆಚ್ಚಿನ ವಿಷಯಗಳನ್ನು ಭಗವದ್ಗೀತೆಯ ಕುರಿತಾಗಿ, ನಮ್ಮ ಜೀವನದ ಕುರಿತಾಗಿ ತಿಳ್ಕೊಳ್ತಾ ಹೋಗೋಣ. ಭಗವದ್ಗೀತೆಯ ಕುರಿತಾದ, ಅರ್ಜುನನ ಕುರಿತಾದ, ಶ್ರೀಕೃಷ್ಣನ ಕುರಿತಾದ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋಕೆ ಮರಿಬೇಡಿ. ಧನ್ಯವಾದಗಳು.